ಗುರುಜಿ ಹೇಳ್ತಿದ್ರಿ ಮುಂದಿನ ವಿಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಶೇಷ ಮಾಹಿತಿಯನ್ನ ಶ್ರೀಕೃಷ್ಣ ರಹಸ್ಯದಲ್ಲಿ ಅಂತ. ಇಲ್ಲಿ ನಾವು ಶ್ರೀಕೃಷ್ಣ ರಹಸ್ಯಕ್ಕೆ ಬಂದಿದ್ದೀವಿ. ಈ ಶ್ರೀಕೃಷ್ಣ ರಹಸ್ಯವನ್ನ ಹೇಗೆ ಪರಿಪಾಲನೆ ಮಾಡೋಕ್ಕೆ ಮೊದಲು ಕೃಷ್ಣ ಪರಮಾತ್ಮನ ಸ್ವಾಗತಿಸೋಣ. ಆ ಕೃಷ್ಣ ಪರಮಾತ್ಮನ ಸ್ವಾಗತಿಸಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಧೈರ್ಯಕ್ಕಿಂತ ಸಾಹಸ ಬೇಕು, ಸಾಹಸಕ್ಕಿಂತ ಬುದ್ಧಿಶಕ್ತಿ ಬೇಕು, ಬುದ್ಧಿಶಕ್ತಿಗಿಂತ ಮಿತ್ರತ್ವ ಬೇಕು. ಆ ಮಿತ್ರತ್ವ ಹೇಗಿರಬೇಕು ಅಂದರೆ ಸುಧಾಮ ಕೃಷ್ಣ ಇದ್ದಾಗಿರಬೇಕು. ಜೀವನದಲ್ಲಿ ಕೃಷ್ಣ ಪರಮಾತ್ಮನೂ ನಾವುಗಳು ಏನು ಹೇಳ್ತೀವಿ, ಸಾಂದೀಪಿನಿ ಅಂತ ಮಹರ್ಷಿಗಳಿದ್ರು. ಆ ಸಾಂದೀಪಿನಿ ಮಹರ್ಷಿಗಳ ಹತ್ರ ಸೇವಕರಾಗಿ ಹೋಗಿರ್ತಾನೆ ಕೃಷ್ಣ. ಭಗವಂತ ಅಂತ ತಾನಗೆ ಗೊತ್ತಿದ್ರು, ಇಡೀ ಜಗತ್ತಿಗೆ ತಾನೇ ರಾಜ ಅಂತ ಗೊತ್ತಿದ್ರು, ಇಡೀ ಜಗತ್ತನ್ನು ನಾನು ಹೇಳ್ದಂಗೆ ನಡೆಯುತ್ತೆ ಅನ್ನೋದು ತನಗೆ ಗೊತ್ತಿದ್ರು ಭಗವಂತನಾಗಿರಲಿಲ್ಲ, ಸಾಧಾರಣವಾಗಿದ್ದ. ಅದಕ್ಕೆ ಅವನಲ್ಲಿ ಅಹಂಭಾವ ಅಹಂ ಅಂತ ಇರಲಿಲ್ಲ. ಅದಕ್ಕೆ ಎಲ್ಲರೂ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ. ಸಾಧಾರಣವಾಗಿ ಪ್ರತಿಯೊಬ್ಬ ಮನುಷ್ಯ ಅಹಂ ಅಂದ್ರೆ ನಮ್ಮ ಜೀವನದ ಅಹಂ ಅನ್ಕೊಂಡ್ಬಿಟ್ಟಿದ್ದಾರೆ. ಅಹಂ ಅಂದ್ರೆ ನಾನು ಭಗವಂತನ ಆಗ್ಬೋದು ಯಾವಾಗ, ನಿನ್ನಲ್ಲಿ ನೀನು ಸರಿ ತಿದ್ದುಪಡಿಸ್ಕೊಂಡಾಗ. ಅದಕ್ಕೆ ಜೀವನ ಚರಿತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ನಾನು ಭಗವಂತನ ಆಗಬಹುದು ಅನ್ನೋ ಲೆವೆಲ್ಗೆ ಓಡಾಡಬೇಕು. ಹೇಗೆ ಓಡಾಡಬೇಕು? ದುರಹಂಕಾರದಿಂದ, ರಾಜಕೀಯವಾಗಿ ಗೊಂದಲದಿಂದ ತಾತ್ಪರ್ಯ ಪಟ್ಕೊಂಡು, ಯಾರಿಗೂ ಮೋಸಗಳು ಮಾಡಿಕೊಂಡು, ದಗಾ ವಂಚನೆ ಎಲ್ಲ ಕಟ್ಕೊಂಡು ಎಲ್ಲ ಬಿಟ್ಟು ಬಿಸಾಕಿ ಜೀವನದಲ್ಲಿ ಕೃಷ್ಣ ಅನ್ನಬೇಕು. ಆ ಕೃಷ್ಣ 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 ಹರೇ ಕೃಷ್ಣ 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 ಜಗನ್ನಾಥ ಅಂತ ಆ ಜಗನ್ನಾಥ ಸ್ಮರಣೆ ಮಾಡಬೇಕು. ಈ ಕೃಷ್ಣ ಹೇಗಿದೆ ಅಂದರೆ ಯತ್ರ ಯೋಗೀಶ್ವರ, ಯೋಗಿ ಅವನು ಯೋಗಿಯಾಗೇ ಗೊತ್ತಂತಾನೆ. ಈ ಯೋಗಿ ಭೋಗವನ್ನು ಕೊಡ್ತಾನೆ. ಆ ಯೋಗಿ ಭೋಗವನ್ನು ಕೊಟ್ಟಾಗ ಹೇಗಿರ್ತಾನೆ? ಸಾಧಾರಣವಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮನು ಭೂಮಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಕಷ್ಟನ ದೂರ ಮಾಡ್ತಾನೆ. ಈಗ ಆ ದೂರ ಮಾಡ್ತಕ್ಕಂಥ ಅವಕಾಶವನ್ನ ನಿಮಗೆ ಒಂದು ಸಾನ್ನಿಧ್ಯವಾಗಿ ಹೇಳ್ತೀನಿ. ಇದರಲ್ಲಿ ಕುಡುಕರ ಕಾಟ ಅಂತ ಕರಿತೀವಿ. ಕುಡುಕರು ಸಾಧಾರಣವಾಗಿ ಒಂದ್ಸಲಿ ಕುಡಿತಾರೆ, ಎರಡನೇ ಸಲ ಕುಡಿತಾರೆ, ಮೂರನೇ ಸಲ ಕುಡಿತಾರೆ, ನಾಲ್ಕನೇ ಸಲಿನೂ ಕುಡಿತಾರೆ. ಅಂದರೆ ಜೀವನ ಪರ್ಯಂತ ಕುಡಿಯೋ ಅಭ್ಯಾಸ ಕೆಲವರಿಗೆ ಔಷಧಿ ಥರ ತೊಗೊಂಬಿಡೋಣ ಕಣೆ, ಯೋಚನೆ ಬೇಕಾಗಿಲ್ಲ ಅಂಥೇಳಿ ಲಿಮಿಟೇಷನ್ಸ್ ಇರೋಣ ಅಂತ ರಾತ್ರಿ ಏನೂ ಇಲ್ಲ ಒಂದು ಸ್ವಲ್ಪ ಔಷಧಿ ಥರ ದಿನಾ ಟಾನಿಕ್ ಥರ ತೊಗೊಳ್ಳೋದು, ಅದೊಂದು ಅಭ್ಯಾಸ. ಕೆಲವ್ರಿಗೆ ಚಳಿಯಾಗಿ ತೊಗೊಳ್ಳೋದು ನಮ್ಗೆ ಅಭ್ಯಾಸ. ನಮ್ಮ ತಾತ ಕುಡಿತಾ ಇದ್ರು, ಅದಕ್ಕೋಸ್ಕರ ಕುಡಿಬೇಕನ್ನೋ ಕುಡಿತಾ ಇರ್ತಾರೆ. ಕೆಲವರು ಹೆಂಗಸರು ಅದನ್ನು ಮನೆಯಲ್ಲೇ ತಯಾರು ಮಾಡ್ತಾರೆ. ಯಾಕೆಂದರೆ ಅಭ್ಯಾಸ ಏನಾಗಿದೆ, ಊರಿನಿಂದ ಬಂದಿರತಕ್ಕಂಥವ್ರು, ಅದೇ ಊರಲ್ಲಿ ವಾತಾವರಣದಲ್ಲಿ ಬೆಳೆದಿರೋರು, ಚಳಿಗಾಲಕ್ಕೆ ಬೇಕೇನೋ ಅಂತ ಹೇಳಿ ಯಜಮಾನರುಗಳಿಗೆ ಮಾಡಿಕೊಡ್ತಕ್ಕಂಥ ಹೆಂಗಸರು. ಇದರಲ್ಲಿ ಇವ್ರಿಗೆಲ್ಲರಿಗೂ ಏನಿರುತ್ತೆ ಗೊತ್ತಾ? ಪ್ರಭಾವ, ಶನಿ ಪ್ರಭಾವ. ಈ ಶನಿ ಪ್ರಭಾವ ಪರಿವರ್ತನೆ ಆಗಬೇಕಾದ್ರೆ ಕೃಷ್ಣ ಪರಮಾತ್ಮನಿಂದ ಮಾತ್ರ ಸಾಕ್ಷಿ ರೂಪವಾಗಿ ಪರಿವರ್ತನೆ ಆಗುತ್ತೆ. ಆ ಕೃಷ್ಣ ಎಲ್ಲಿದ್ದ, ಹೇಗಿದ್ದ ಅನ್ನೋದಕ್ಕೆ ನೀವುಗಳೆಲ್ಲ ಏನು ಮಾಡಬೇಕು, ಇಂತಹ ಒಂದು ಕೃಷ್ಣ ಪರಮಾತ್ಮನು ಮತ್ಸ್ಯಾವನ ಗುಣದಲ್ಲಿ ಪರಿವರ್ತನೆ ಮಾಡಿಕೊಂಡು ಜೀವನ್ ಪರ್ಯಂತ ವಿಮುಕ್ತಿ ಅಂತ ನಮಗೆ ಪರಿವರ್ತನೆ ಮಾಡ್ಕೋಬೇಕು. ಅದು ಹೇಗೆ? ನೀವುಗಳು ಒಂದಲ್ಲ ಒಂದು ದಿವಸ ಪ್ರತ್ಯೇಕವಾಗಿ ಪ್ರತಿದಿನ ಕೃಷ್ಣನ ಸ್ಮರಣೆ ಮಾಡ್ಕೋಬೇಕು. ಕೃಷ್ಣನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಮೊದಲಿಂದ ಒಂದು ಉದಾಹರಣೆ ಕೊಟ್ಟೆ. ಏನಂತ ಉದಾಹರಣೆ ಕೊಟ್ಟೆ? ಹಸುವು ಇಲ್ಲದೇ ಇರತಕ್ಕಂಥ ಕೃಷ್ಣನ್ನ ಮನೇಲಿ ಇಟ್ಕೋಬೇಡಿ, ಒಬ್ಬನೇ ಕೃಷ್ಣನ ಇಟ್ಕೋಬೇಡಿ. ರಾಧಾ ರುಕ್ಮಿಣಿ ಸಮೇತ ಇರ್ತಕ್ಕಂಥ ಕೃಷ್ಣನ ಇಟ್ಕೊಳ್ಳಿ. ಇಲ್ಲದಿದ್ದರೆ ಯಾವ ಕಾಲಕ್ಕೂ ಹಸು, ದೊಡ್ಡ ಹಸು, ಒಂದು ಪುಟ್ಟ ಕರು, ಅದ್ರ ಜೊತೆ ಕೃಷ್ಣ, ಗೋಪಿ ಕೃಷ್ಣ. ಯಾವ ಕಾಲಕ್ಕೂ ಕೊಳಲೂದೋ ಕೃಷ್ಣನ ಮನೇಲಿ ಇಟ್ಕೋಬೇಡಿ. ಕೊಳಲೂತ್ತಾ ಇದ್ರೆ ಜೀವನದಲ್ಲಿ ಗಂಡ ಹೆಂಡತಿಯ ಘರ್ಷಣೆ, ಮನೆಯಲ್ಲಿ ಕಲಹ, ಕೋಲಾಹಲ, ಯಾವತ್ತು ಗೊಂದಲ ಇಷ್ಟೆಲ್ಲ ಇರುತ್ತೆ. ಯಾವತ್ತಾದ್ರೂ ಕೇಸ್ ಆಗ್ತಾ ಇರ್ತಾನೆ. ಅಂದ್ರೇನು, ನಿಮಗೆ ಗೊತ್ತಿಲ್ಲದೆ ಅವನ ಪಾಡ್ಗೆ ಒಂದು ಕೇಸ್ ಆಗ್ತಾ ಇರ್ತಾನೆ. ಹೇಗೆ ಕೇಸ್ ಆಗ್ತಾನೆ ಅಂದರೆ, ಬರ್ತಾ ಇರ್ತೀರ, ಏನೋ ಒಂದು ಅನುಮಾನ ಶುರು ಮಾಡ್ತಾನೆ, ಗಂಡನ ಮೇಲೆ ಹೆಂಡತಿಗೆ ಅನುಮಾನ, ಏನೋ ಒಂದು ಮಾಡ್ತಾನೆ, ಬೇಕು ಅಂತ ಕೂತಿಲ್ಲ. ಕೃಷ್ಣ ಲೀಲೆ ಆಡಬೇಡವೇ? ಅದಕ್ಕೆ ನಿಮ್ಮ ಜೀವನದಲ್ಲಿ ಲೀಲೆ ಆಡಬೇಕಾ ಬೇಡವಾ ಅಂತ ಹೇಳ್ತಕ್ಕಂಥ ವಿಚಾರ. ಅದಾದ್ಮೇಲೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡೋದಂತೂ ಮನೇಲಿ ಇರಲೇಬಾರ್ದು. ಹೇಳಿದ್ದೀನಿ, ಮಹಾಭಾರತ ನಡೆದು ಹೋಗುತ್ತೆ. ಕೌರವರ ವಿನಾಶ ಹೇಗಾಯ್ತೋ ಮನೆಯಲ್ಲಿ ಸರ್ವನಾಶ ಆಗೋಗುತ್ತೆ. ಅದಕ್ಕೆ ಕೃಷ್ಣನ್ನ ಸೌಮ್ಯ ಸ್ವರೂಪದಲ್ಲಿ ಇಟ್ಕೋಬೇಕು. ಕೃಷ್ಣ ಅಂದ್ರೇನು? ಕುಟೀಲ ಅಂತ ಅರ್ಥ ಮಾಡ್ಕೊಂಬಿಡಕ್ಕೆ. ಕೃಷ್ಣನ ಹೆಸರೇ ಕುಟೀಲ. ಅಂದ್ರೆ ಅವನು ಏನಾದ್ರೂ ಪ್ಲಾನಿಂಗ್ ಮಾಡ್ತಾ ಇರ್ತಾನೆ. ಆ ಪ್ಲಾನಿಂಗ್ ಹೆಸರೇ ಕೃಷ್ಣ. ಶ್ರೀಕೃಷ್ಣ ಅಂದ್ರೆ ಶಕ್ತಿ ಸಮೇತ ಕೃಷ್ಣ. ಈ ಶಕ್ತಿ ಅವನಿಗಿದ್ದಾಗ ಪರಿವರ್ತನೆ. ಆದರೆ ಪಾಪ ಕೃಷ್ಣನಿಗೆ ಈ ಕಲಿಯುಗದಲ್ಲಿ ಶಕ್ತಿಯೇ ಇಲ್ಲ. ಈ ಶಕ್ತಿ ಇಲ್ಲದೆ ಇರ್ತಕ್ಕಂಥ ಕೃಷ್ಣನಿಗೆ ಶಾಪ ಹಾಕಿದ್ಯಾರೋ? ಗಾಂಧಾರಿ. ನಿಮ್ಗೆ ಗೊತ್ತೇ ಇದೆ. ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ, ಇನ್ನೇನು ಹತ್ರ ಬಂದ್ಬಿಡ್ತು ಈ ಸಂದಿಗ್ಧ ಕಾಲ ಪರಿವರ್ತನೆ ಆಗಕ್ಕೆ. ಆ ದೀಪಾರಾಧನೆ ಮಾಡಕ್ಕೆ ಒಂದು ಹತ್ರ ಬಂದಿರತಕ್ಕಂಥ ಮುಹೂರ್ತದಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಹಿಮಾಲಯದ ವಾಕ್ಯ ಇನ್ನೇನು ಅಮಾವಾಸ್ಯೆ ಹತ್ತಿರದಲ್ಲಿ ಬರೋಷ್ಟರಲ್ಲಿ ಡೆಲ್ಲಿಲೆಲ್ಲ ಸೇರಿದ್ದಾರೆ, ಹಿಮಾಲಯದಲ್ಲೊಂದು ಅಷ್ಟು ಜನ ಸೇರಿದ್ದಾರೆ. ಇವರೆಲ್ಲ ಅದನ್ನು ಚರ್ಚೆನ ಮಾಡಿ ಹಿಮಾಲಯದ ವಾಕ್ಯವನ್ನೇ ಪರಿಪೂರ್ಣವಾಗಿ ಎಲ್ಲರಿಗೂ ಗೋಚರವಾಗತಕ್ಕಂಥ ವಿಚಾರ. ಇದರಲ್ಲಿ ಎಲ್ಲರೂ ನಾವುಗಳೆಲ್ಲ ಹೋಗಿ ಸೇರ್ತಾ ಇದ್ದೀವಿ. ಬಹಳಷ್ಟು ಜನ
ಆ ವಿಶೇಷವಾಗಿರ್ತಕ್ಕಂಥ ಸಾಧು ಸಂತರು ಎಲ್ಲ ಇರತಕ್ಕಂಥ ಒಂದು ನಿರ್ವಾಣ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಅಘೋರಿಗಳು ಇವರೆಲ್ಲ ಆ ಶಿವನ ಭಕ್ತರಾಗಿರ್ತಕ್ಕಂಥವ್ರು. ಇದರಲ್ಲಿ ವಿಶ್ವಕ್ಸೇನ ಅಂತಕ್ಕಂಥ ವಿಚಾರವನ್ನ ಗಣಪತಿಗೆ ಹೇಳ್ತಾರೆ. ವಿಶ್ವಕ್ಸೇನ ಅಂದ್ರೆ ಸೇನಾಧಿಪತಿ, ವಿಷ್ಣುಗೆ ಸೇನಾಧಿಪತಿ ಆಗಿರೋನು ಗಣಪತಿ, ಆದರೆ ಶಿವನಿಗೆ ಸೇನಾಧಿಪತಿ ಆಗಿರೋನು ಸುಬ್ರಹ್ಮಣ್ಯ. ಇವರಿಬ್ರು ಇನ್ನೇನಲ್ಲ, ರಾಹು ಮತ್ತು ಕೇತುಗಳ ಸಂಬಂಧ ಪೂರ್ವಕವಾಗಿರ್ತಕ್ಕಂಥ ಅಧಿಪತಿ. ಕೇತು ಮೋಕ್ಷವನ್ನು ಕೊಡ್ತಾನೆ, ಅದಕ್ಕೆ ಮಹಾವಿಷ್ಣು ಸ್ವರೂಪದಲ್ಲಿ ಅಲ್ಲಿ ಕೂತ್ಕೊಂತಾನೆ, ವಿಶ್ವಕ್ಸೇನಾ ಅಂತ ಸೇನಾಧಿಪತಿಯಾಗಿ ಕೂತ್ಕೊಂತಾನೆ. ಈ ಕಡೆ ವಿಶ್ವಸೇನಾ ಅಂತ ಅನ್ಕೊಂತಾನೆ, ಆ ವಿಶ್ವಕ್ಕೆ ಸೇನಾಧಿಪತಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ, ಇವನು ರಾಹು ತತ್ವ ಕೂತ್ಕೊಂತಾನೆ. ಅಂದ್ರೆ ಪ್ರತಿಯೊಬ್ಬನಿಗೂ ರೋಗ ರುಜಿನಗಳಿಂದ ಓಡಿಸ್ತೀನಿ, ಜಗತ್ತನ್ನು ಸಂರಕ್ಷಣೆ ಮಾಡ್ತೀನಿ ಅಂತ. ಅದಕ್ಕೆ ಭೂಲೋಕ ಸ್ವರ್ಗ ಆಗಬೇಕಾದ್ರೆ, ನಮ್ಮನ್ನು ಕಾಪಾಡಬೇಕಾದ್ರೆ ಆ ದೀಪಾರಾಧನೆ ಒಂದೇ. ಆದರೆ ಒಂದನ್ನು ಹೇಳ್ತೀನಿ, ಜಾಗೃತಿ ಪಡಿಸ್ಕೊಂಡು ಗಮನ ಇಟ್ಕೊಂಡು ಕೇಳ್ಕೊಳ್ಳಿ. ಈ ಕಲಿಯುಗದಲ್ಲಿ ಇದು ಸತ್ಯವಾದ ವಾಕ್ಯ, ಯಾರು ಯಾವ ಕಾಲಕ್ಕೂ ಯಾವ ಮಾಧ್ಯಮದಲ್ಲೂ ನಿಮ್ಗೆ ಹೇಳಲ್ಲ. ನಾನಿವತ್ತು ಹೇಳ್ತಾ ಇದ್ದೀನಿ ಕೇಳಿ. ಅಕಸ್ಮಾತ್ ನಾವೆಲ್ಲ ದೀಪ ಹಚ್ಚೋ ಸಮಯಕ್ಕೆ ಖಂಡಿತವಾಗ್ಲೂ ಆ ನಾಲ್ಗೆ ಬಂದರೆ, ಅಂದ್ರೆ ದೇವಿ ತನ್ನ ನಾಲ್ಗೆಯನ್ನು ಚಾಚಿರ್ತಾಳೆ, ಅಂತ ಚಾಚಿರ್ತಾಳೆ. ಓಂ ಅಂತ ಬರೆದಿರ್ತಕ್ಕಂಥ ಅಕ್ಷರವು ಖಂಡಿತ ಆಕಾಶದಲ್ಲಿ ಕಂಡರೆ ಜ್ವಾಲೆಯಾಮುಖ ಸ್ವರೂಪದಲ್ಲಿ ನೀವು ಆ ಮಟ್ಟಿಗೆ ಪ್ರಯತ್ನ ಪೂರ್ವಕವಾಗಿ ದೀಪವನ್ನು ಹಚ್ಚಬೇಕು. ಸುಮ್ಮನೆ ದೀಪ ಹಚ್ಬಿಡೋದಲ್ಲ. ದೀಪವನ್ನು ಹಚ್ಚಬೇಕಾದ್ರೆ ಕುಟುಂಬ ಪರಿವಾರ ಸಮೇತರಾಗಿ ಹೋಗಿ ದೀಪವನ್ನು ಹಚ್ಚಬೇಕು. ಹೇಳಿದ್ದೀನಿ, ಅಕಸ್ಮಾತ್ ಆ ದೀಪ ಆ ನಾಲ್ಗೆ ನಮಗೆ ಆಕಾಶದಲ್ಲಿ ಏನೂ ಕಾಣಲಿಲ್ಲ ಅಂದ್ರೆ ದೇಶ ಭೂಮಿ ಎಲ್ಲವೂ ಸರ್ವನಾಶವಾಗೋದು ಖಂಡಿತ. ಅಂದ್ರೆ ಪ್ರಕೃತಿಯ ಲಯವಾಗೋದು ಖಂಡಿತ. ಈ ಖಂಡಿತವಾಗಿ ಆಗ್ತಕ್ಕಂಥದಕ್ಕೆ ಕಾಪಾಡಮ್ಮ ಅನ್ನೋ ಮನೋಭಾವನೆ ಎಷ್ಟು ಜನದ ಕೈಲಿರುತ್ತೆ. ಆ ಜ್ಯೋತಿಯನ್ನ ಬೆಳಗಿಸ್ತಕ್ಕಂಥ ಜಗನ್ಮಾತೆ ನಾಲ್ಗೆಯಲ್ಲಿ ತೋರಿಸ್ತಾಳ. ಎಲ್ಲೂ ಯಾವ ಕಾಲಕ್ಕೂ ಇದೆಲ್ಲ ಸಾಕ್ಷಿ ರೂಪ. ಮಿಂಚು ತರ ಬರುತ್ತೆ, ಆ ಮಿಂಚು ಬಂದ ತಕ್ಷಣ ನಾಲ್ಗೆ ಕಾಣುತ್ತೆ ಜಗತ್ತಿಗೆ. ಆ ಕಂಡಾಗ ಎಲ್ಲರೂ ನೋಡ್ಬೋದು, ಆ ನಾಲ್ಗೆ ದೊಡ್ಡ ನಾಲ್ಗೆ, ಜಗತ್ತು ಪೂರ್ತಿ ವಿರಾಟವಾಗಿರ್ತದೆ ನಾಲ್ಗೆ. ಅಮ್ಮನವ್ರು ಚಾಚಿರ್ತಾಳೆ, ಅದರಲ್ಲಿ ಓಂ ಅಂತ ಬರೆದಿರುತ್ತೆ, ಅಗ್ನಿ ಬೆಳಗ್ತಾ ಇರುತ್ತೆ ಅದರಲ್ಲಿ. ಅದು ಬೆಳಗಿದ್ರೆ ಖಂಡಿತವಾಗ್ಲೂ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ, ಯಾವ ಕಾಲಕ್ಕೂ ಪ್ರಕೃತಿಯ ಲಯವ ಆಗದಿದ್ದಾಗ ಕಾಪಾಡ್ತೀನಿ ಅಂತ ಅವಳು ನಮಗೆ ಸಾಕ್ಷಿ ರೂಪ ಕೊಡಬಹುದು. ಆದರೆ ಇದನ್ನ ಮಾತ್ರ ಸತ್ಯ. ಯಾವ ಕಾಲಕ್ಕೂ ಬರೆದಿದ್ರೆ ಆಗೋ ಅನಾಹುತಗಳು ಗ್ಯಾರಂಟಿ, ಯಾರ ಕೈಲೂ ತಪ್ಸಕ್ಕಾಗಲ್ಲ. ಅವಳು ಕೂಡ ಇಷ್ಟ ಇಲ್ಲ ಅಂತಲೇ ಅರ್ಥ ಆಗ್ಬಿಡುತ್ತೆ. ಆದ್ರಿಂದ ನಮ್ಮ ಪ್ರಯತ್ನ ಎಷ್ಟು ಮಟ್ಟಕ್ಕೆ ಸಾಕ್ಷಿ ರೂಪವಾಗಿ ಜಗನ್ಮಾತೆ ತೋರ್ಸಮ್ಮ ನಿನ್ನ ನಾಲಿಗೆ, ಆ ಜಗನ್ಮಾತೆ ಓಂಕಾರ ದರ್ಶನವನ್ನು ಕೊಡಮ್ಮ ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಆ ದೀಪವನ್ನು ಹಚ್ಚಬೇಕು. ಕುಟುಂಬ ಪರಿವಾರ ಸಮೇತರಾಗಿ ಹಚ್ಚಬೇಕು. ಡ್ರೆಸ್ ಕೋಡ್ ಬಹಳ ಮುಖ್ಯ. ನಡ್ಕೊಂಡು ಹೋಗಬೇಕು, ಮನೆಯಿಂದ ಪಾದಾರವಿಂದದಿಂದ ನಡ್ಕೊಂಡು ಹೋಗಬೇಕು, ಚೊಪ್ಪಲಿಗಳು ಹಾಕೋಬಾರ್ದು. ನಿಮ್ಮ ಇಷ್ಟ ದೇವತೆ, ನಿಮ್ಮ ಕುಲ ದೇವತೆ, ನಿಮ್ಮ ಗ್ರಾಮ ದೇವತೆಗಳಲ್ಲಿ ದೀಪ ಹಚ್ಚಬೇಕು. 5 ಬೇರೆ ಬೇರೆ ದೀಪಕ್ಕೆ 5 ಬೇರೆ ಬೇರೆ ವಿಧವಾದ ಎಣ್ಣೆಗಳನ್ನು ಹಾಕೋಬೇಕು. ಈ ಗೋಚರ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಕೃಷ್ಣನಿಗೆ ತನ್ನ ಜ್ಞಾಪಕ ಶಕ್ತಿ ಇದೇ ರಹಸ್ಯ ಮುಖಾಂತರವಾಗಿ ಬರಕ್ಕೆ. ಅಂದರೆ ಗಾಂಧಾರಿ ಹಾಕಿರೋ ಶಾಪ ಇನ್ಯಾರು ಗೌರಿ, ಅವಳು ಬಂದು ನಾಲ್ಗೆ ತೋರಿಸಿದ್ರೆ ಕೃಷ್ಣನಿಗೆ ಶಾಪ ವಿಮೋಚನೆ. ಅವನು ಬರೋ ಸಮಯಕ್ಕೆ ನಮಗೆಲ್ಲ ಪ್ರಕೃತಿಯ ಪ್ರಳಯ. ಅದಕ್ಕೆ ಅವನಿಗೆ ಜ್ಞಾಪಕ ಶಕ್ತಿ ಯಾವತ್ತು ಬರುತ್ತೆ, ನೀವು ಈ ದೀಪವನ್ನು ಹಚ್ಚಿದಾಗ. ಆ ದೀಪವನ್ನು ಹಚ್ಚಿ ಕನಿಷ್ಠ ಪಕ್ಷ ಪ್ರಯತ್ನ ಪಟ್ಟು ಎಷ್ಟು ಮಟ್ಟಿಗಾಗುತ್ತೋ ಭೂಮಿಯಲ್ಲಿ ಸಂರಕ್ಷಣೆ ಮಾಡು. ಗೊತ್ತಿದ್ದೋ ಗೊತ್ತಿಲ್ಲದೋ ಎಷ್ಟೋ ಜನ ತಪ್ಪು ಮಾಡಿರ್ಬೋದು, ಆದರೆ ಎಲ್ಲವೂ ನಿನ್ನ ಲೀಲೆ, ನಿನ್ನ ಆಟ ಸಾಮಾನುಗಳು. ಉಳಿಸ್ಕೊಳ್ಳೋದು ಬಿಡೋದು ಆ ಬೊಂಬೆಗಳನ್ನ ಎಲ್ಲವೂ ನಿನ್ನ ಇಷ್ಟ. ಅದರಿಂದ ನಾವುಗಳು ಮಾಡಬೇಕಾದೇ ಅಂದ್ರೆ ದೀಪವನ್ನು ಹಚ್ಚಬೇಕಾದ್ರೆ ನಡ್ಕೊಂಡು ಹೋಗಿ ಹಚ್ಚಬೇಕು. ಯಾವ ಕಾಲಕ್ಕೂ ಮನೆಯಿಂದ ಯಾವ ಮೊಬೈಲ್ಗಳಾಗ್ಲಿ, ವಾಚ್ಗಳಾಗ್ಲಿ, ಉಂಗುರಗಳಾಗ್ಲಿ ಎಲ್ಲಾನು ಹಾಕೊಳ್ಳದೆ ಏನೋ ಮಾಡದೆ ಸಾಧಾರಣ ಜೀವಂತವಾಗಿ ಹೋಗ್ತಕ್ಕಂಥವ್ರು. ಗಂಡ ಹೆಂಡತಿ ಪಾದದಲ್ಲಿ ಹೋಗಬೇಕು, ಸೀರೆಯನ್ನು ಉಟ್ಕೋಬೇಕು, ಗಂಡಸರೆಲ್ಲ ಪಂಚೆಯ ಶಲ್ಯನ್ನು ಹಾಕೋಬೇಕು. ಮಕ್ಕಳಿಗೆ ಹಾಕ್ತಕ್ಕಂಥ ಟ್ರೆಡಿಷನಲ್ ಡ್ರೆಸ್ಸು ಯಾವ ಕಾಲಕ್ಕೂ ಮಕ್ಕಳಿಗೆ ಮೇಲ್ಗಡೆ ಶಲ್ಯ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು ಗಂಟನ್ನು ಕಟ್ಕೊಂಡು ಪರಿವರ್ತನೆ ಮಾಡ್ಕೋಬೇಕು. ಹೆಂಗಸರಿಗೆ ಲಂಗ ಧಾವಣಿ, ಹೆಣ್ಣು ಮಕ್ಕಳಿಗೆ ಮದುವೆ ಆಗದಿರ್ತಕ್ಕಂಥವ್ರಿಗೆ ಇದು ಸತ್ಯವಾಗಿ ಹೀಗೆ ಹೋಗಬೇಕು. ಈ ಕ್ರಮವಾಗಿ ಹೋಗ್ತಕ್ಕಂಥವ್ರು ಎಷ್ಟು ಜನ, ಅಷ್ಟು ಜನ ಮಾತ್ರ ಹೋಗೋದಲ್ಲ, ಮಿಕ್ಕಿದವ್ರು ಹೋಗದೆ ಇದ್ದ ಪಕ್ಷದಲ್ಲಿ ಅಂತಲ್ಲ, ನಿಜ ಜೀವನದಲ್ಲಿ ಎಲ್ಲರೂ ಪ್ರಯತ್ನ ಪಟ್ರೇನೆ ಆ ಜಗನ್ಮಾತೆಯ ದರ್ಶನ. ಇದಂತೂ ಸತ್ಯ ಖಚಿತ. ಆದ್ರಿಂದ ನೀವು ಎಲ್ಲಾ ಜಿಲ್ಲೆಯಲ್ಲಿರ್ತಕ್ಕಂಥವ್ರು, ಎಲ್ಲಾ ಗ್ರಾಮದಲ್ಲಿರ್ತಕ್ಕಂಥವ್ರು, ಎಲ್ಲಾ ತಾಲೂಕಲ್ಲಿರೋರು, ಪಕ್ಕದ ರಾಜ್ಯದಲ್ಲಿ, ಪಕ್ಕದ ದೇಶದಲ್ಲಿ ಇನ್ನೇನು ಒಂದೂವರೆ ವಾರದಲ್ಲಿ ನಾಳೆ 2ನೇ ತಾರೀಕು ಅಮಾವಾಸ್ಯೆ, ಇದು ಗೊತ್ತಾಗ್ಬಿಡ್ತಾ ಇದೆ. ಆ ಅಮಾವಾಸ್ಯೆ ಅಂದೇ ಬರ್ತಕ್ಕಂಥ ಮುಹೂರ್ತ ನಮಗೆ ಯಾವತ್ತೂ ಆ ದೀಪವನ್ನು ಹಚ್ಚಬೇಕು ಅನ್ನೋ ಮುಹೂರ್ತ. ಆದ್ರಿಂದ ಯಾವ ಸಮಯ ಯಾವ ಕ್ಷಣ ಅನ್ನೋದು ಆ ಸಮಯಕ್ಕೆ ಒಳಗೆ ಗೊತ್ತಾಗತ್ತೆ, ಇದು ಖಚಿತ ಅನ್ನೋದು ಅಲ್ಲಿಂದ ಬಂದಿದೆ ಹಿಮಾಲಯದಲ್ಲಿ ವಾಕ್ಯ. ಆ ವಾಕ್ಯ ಮುಹೂರ್ತ ಬರೋ ಸಮಯಕ್ಕೆ ದಯವಿಟ್ಟು ನಾನು ಮತ್ತೆ ಮಾಧ್ಯಮದಲ್ಲಿ ಹೇಳ್ತೀನಿ, ದೀಪವನ್ನು ಎಲ್ಲರೂ ದಯವಿಟ್ಟು ಹಚ್ಚಿ. ಆ ದೀಪವನ್ನು ಹಚ್ಚಬೇಕಾದ್ರೆ ಇದೇ ಸಿಸ್ಟಮ್. ಯಾರಾದರೂ ದೇವಸ್ಥಾನದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ಕಲ್ಯಾಣಿ ಹತ್ರ, ಕೊಳದ ಹತ್ರ
ಅಥವಾ ಕೆರೆ ಹತ್ರ ಅಥವಾ ಸಮುದ್ರದ ಹತ್ರ ಅಥವಾ ಹಾಳು ಬಿದ್ದು ಹೋಗಿರೋ ಹಳೇ ದೇವಸ್ಥಾನದ ಹತ್ರ ಅಥವಾ ಯಾವ್ದಾದ್ರು ಹಳ್ಳಿ ಕಟ್ಟೆ ಕೆಳಭಾಗದಲ್ಲಿ ಇಲ್ಲ ಕಲ್ಚಪ್ಪಡಿ ಹಾಕಿರೋ ಕೆಳಗಡೆ ಒಂದು ಹುತ್ತದಲ್ಲಿ. ಆದರೆ ಅದೇ ಕ್ಷಣ ಅದೇ ಮುಹೂರ್ತ ಆ ಸಮಯದಲ್ಲಿ ನೀವು ಹಚ್ಚಬೇಕು. ಅದು ಅಕಸ್ಮಾತ್ ಯಾವ ಟೈಮಿಂಗ್ ಅಂತ ಕೊಟ್ಟಿದ್ರೆ ಆ ಟೈಮ್ ಪೀರಿಯಡ್ ಒಳಗೆ ಎಲ್ಲರೂ ಹೋಗಿ 5 ದೀಪಗಳನ್ನು ಮೊದಲೇ ರೆಡಿ ಮಾಡಿಕೊಂಡ್ರು. ಬೇರೆ ಬೇರೆ ದೀಪಗಳು, ಬೇರೆ ಬೇರೆ ಬತ್ತಿಗಳು, ಬೇರೆ ಬೇರೆ ಎಣ್ಣೆ ಒಂದೊಂದು ದೀಪಕ್ಕೆ. ಕೆಲವರು ಏನು ಗೊತ್ತಾ, ಮಿಶ್ರಣ ಮಾಡಿಕೊಂಡು ಒಂದು ದೀಪದಲ್ಲೆಲ್ಲ ಹಾಕೊಂಡ್ಬಿಡೋಣ. ಹಂಗೆ ಹಾಕೋಬಾರ್ದು. 5 ಬೇರೆ ಬೇರೆ ದೀಪದಲ್ಲಿ ಆ ತಟ್ಟೆ ಸಮೇತ. ತಟ್ಟೆ ಅಂದ್ರೇನೋ ಅಡಿಕೆ ಪಟ್ಟೆ ತಟ್ಟೆನೇ ತಗೊಂಡು ಹೋಗಿ ದೀಪವನ್ನು ಹಾಗೆ 5 ಇಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕು, ಕಾರಿಲಿ ಹೋಗ್ತಿರೋ ನಿಮ್ಮ ಇಷ್ಟಾರ್ಥ ನಿಮ್ಮ ಇಷ್ಟಪಾರ ಇರ್ತಾರೆ. ಆಗ ಹೋದಾಗ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಯ, ಓಂ ಶಕ್ತಿ, ಈ 3ನ್ನ ಸ್ಮರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಜಗತ್ತಲ್ಲಿರೋದೇ ಈ 3. ಆ 3 ಶಕ್ತಿಗಳು ನಮ್ಮಲ್ಲಿ ನಶಿಸೋದ್ರೆ ಭೂಮಿಯನ್ನು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ಇದು ಸತ್ಯವಾದ ವಾಕ್ಯ. ಇದು ಸುಮ್ಮನೆ ಯಾವುದೋ ಒಂದು ಮಾಧ್ಯಮದಲ್ಲಿ ಕಥೆ ಹೇಳೋ ಥರ ಹೇಳ್ತಾ ಇಲ್ಲ ನಾನು. ಜೀವನ ಚರಿತ್ರೆ ಇದು. ಆ ಜೀವನ ಚರಿತ್ರೆಯಲ್ಲಿ ಕಾಪಾಡ್ತಕ್ಕಂಥದ್ದು, ಕಾಪಾಡ್ಕೊಳ್ಳಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಎಲ್ಲರೂ ಚೆನ್ನಾಗಿರಬೇಕು. ಅದು ಏನು ಅಂದರೆ ಬಾಯಿ ಮಾತಿಗೆ ಸುಮ್ಮನೆ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನೋ ಪ್ರಶ್ನೆ ಅಲ್ಲ. ಲೋಕವೆಲ್ಲ ನಿಜವಾಗ್ಲೂ ಸುಖವಾಗಿರಬೇಕು. ಇದು ಶ್ರೀಕೃಷ್ಣ ಲೀಲೆಯ ನಿಜವಾದ ಅರ್ಥ. ಅದಕ್ಕೆ ಇವತ್ತಿನ ರಹಸ್ಯವನ್ನ ಕೃಷ್ಣ ಪರಮಾತ್ಮನ ಜಾಗೃತಿ ಪಡಿಸೋಕೆ, ಕೃಷ್ಣ ರಹಸ್ಯದಲ್ಲಿ ನಾವು ಹೇಳ್ತಕ್ಕಂಥ ವಿಚಾರವನ್ನ ಇವತ್ತಿಷ್ಟು ಜಾಗೃತಿ ಪಡಿಸಿದ್ದೀನಿ. ದಯವಿಟ್ಟು ಸಂರಕ್ಷಣೆ ಮಾಡಬೇಕಾದ್ದು ಈ ಲೋಕವನ್ನ, ಈ ಭೂಮಿಯನ್ನ, ಆ ವಿಶ್ವಾತ್ಮವನ್ನ ಶಕ್ತಿ ಕೊಟ್ಟು ಕೊಲ್ಲಾಪುರ ಮಹಾಲಕ್ಷ್ಮಿ ಸೇರ್ತಕ್ಕಂಥ ಶ್ರೀಮನ್ನಾರಾಯಣ ದರ್ಶನವನ್ನು ಮಾಡ್ತಾಳೆ. ಶಕ್ತಿ ಅಂದರೆ ಉತ್ತರದಲ್ಲಿರ್ತಕ್ಕಂಥ ಈಶ್ವರ ದಕ್ಷಿಣಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾನೆ. ಚಾಮುಂಡೇಶ್ವರಿಗೆ ಶಕ್ತಿ ಮೈಸೂರು ಮತ್ತು ಬೆಂಗಳೂರು ಡಿಸ್ಟ್ರಿಕ್ಟ್ಗೆ ಮಧ್ಯ ಬಿಂದುನೇ ಇಡೀ ಜಗತ್ತಿನ ಬಿಂದು. ಅಂದರೆ ಈ ಭೂಮಿ ಹಿಂಗಿದೆ, ಆ ಭೂಮಿಯ ಮಧ್ಯಭಾಗ ಬಿಂದು ಈ ಕಡೆಯಿಂದ ತೂತು ಮಾಡಿ ಆ ಕಡೆಯಿಂದ ನೋಡಿದ್ರೆ ಅದೇ ಬರ್ಮ್ಯಾಂಡೋ ಟ್ರಯಾಂಗಲ್. ಆ ಬರ್ಮ್ಯಾಂಡೋ ಟ್ರಯಾಂಗಲ್ಲು ಈ ಕಡೆ ಇರ್ತಕ್ಕಂಥ ಭಾರತ ದೇಶ ದಕ್ಷಿಣ ಭಾಗ ಅದೇ ಮೂಲ ಬಿಂದು. ಇದು ಸತ್ಯವಾದ ವಾಕ್ಯ. ಇದನ್ನು ಯಾವ ಕಾಲಕ್ಕೂ ಯಾರೂ ತಡೆಗಡಿಸೋಕ್ಕಾಗಲ್ಲ. ಅಂದರೆ ಇದನ್ನು ಉಳಿಸ್ತೀನಿ ಬಿಡ್ತೀನಿ ಅನ್ನೋದು ಅವಂದು. ಆದರೆ ಪ್ರಯತ್ನ, ವಾಕ್ಯಗಳು ಯಾರ್ದು ಪ್ರಯತ್ನ ನಮ್ಗಳದಾಗಬೇಕು. ಆ ಪ್ರಯತ್ನಕ್ಕೆ ನೀವು ಸಾಟಿ ಇರ್ತೀರಾ. ದೈವಾನುಗ್ರಹ ನಿಮಗೆಲ್ಲ ಆಗಲಿ ಅಂತ ಪ್ರತಿದಿನದಲ್ಲಿ ಜ್ಞಾಪಿಸ್ತೀನಿ. ಎಲ್ಲಿವರೆಗೂ? ಆ ದೀಪಾರ್ಥಿ ಆಗೋವರೆಗೂ. ಆ ದಿನ, ಆ ಮುಹೂರ್ತ ಬಂದರೆ ಎಲ್ರಿಗೂ ದಯವಿಟ್ಟು ಸಾರಿ ನೀವು ಮಾಡಬೇಕಾದ ಸಹಕಾರ, ಸಹಯೋಗ ಅದೇ ಅಷ್ಟೇ ಅಂತ ಹೇಳಿ ಈ ಮುಖಾಂತರವಾಗಿ ಎಲ್ಲ ಧರ್ಮದವರು ಆಚರಿಸಿ, ಯಾವ್ಯಾವ ಧರ್ಮ ಅವರು ಹೇಗೆ ಮಾಡಬೇಕು ಎತ್ತ ಅನ್ನೋದು ನಿಮಗೆ ಬಿಟ್ಟಿದ್ದೀನಿ. ನೀವೆಲ್ಲ ಏನು ಮಾಡ್ತೀರಾ? ಆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ಕೆ ರೂಪಕ್ಕೆ ಕಾರ್ಯಕ್ಕೆ ತರಬೇಕು. ಇದೇ ನನ್ನ ಆಶೆ.